ವೀಕ್ ಡೇ ಕಲೆಕ್ಷನ್ ಇಂಪ್ರೂವ್ ಆಗ್ತಾ ಇರೋದು ನೋಡಿ ತುಂಬ ಖುಷಿ ಆಗ್ತಾ ಇದೆ. ಫ್ಯಾಮಿಲಿ ಕ್ರೌಡ್ ಬರ್ತಾ ಇರೋದು ನೋಡಿ ತುಂಬ ಖುಷಿ ಆಗ್ತಾ ಇದೆ. ಸಾಕಷ್ಟು ಜನ ನಾವು ವರ್ಷಾನುಗಟ್ಟಲೆ ಆಗಿತ್ತು ಸಿನಿಮಾಗೆ ಬಂದು ಥಿಯೇಟ್ರಿಗೆ ಬಂದು ಅಂತ ಹೇಳ್ತಾ ಇರೋರು ಬಂದು ನೋಡ್ತಾ ಇದ್ದಾರೆ ಸಿನಿಮಾ. ಅದು ತುಂಬ ಇನ್ನೂ ಜಾಸ್ತಿ ಖುಷಿ ಆಗ್ತದೆ. ಜನರಲ್ ಆಗಿ ನಿಮ್ಮ ಸಾಂಗ್ಗಳಲ್ಲಿ ಮುಖಾಂತರ ಕೇಳಿದ್ದಾರೆ. ಪ್ಲಸ್ ಇದೊಂದು ಮಿಡ್ಲ್ ಕ್ಲಾಸ್ ಹುಡುಗನಾಗಿ ತುಂಬ ಮೆಚ್ಕೊಂಡಿದ್ದಾರೆ. ಎಸ್ಪೆಷಲಿ ನಿಮ್ಮ ರಗಡ್ ಲುಕ್ಕನ್ನ ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಆ ಒಂದು ರೆಸ್ಪಾನ್ಸ್ ಹೇಗಿತ್ತು? ನಿಮಗೆ ಬಂದಂಥ ಪ್ರಶಂಸೆ ತುಂಬ ಜನ ನಮ್ಮ ಅಣ್ಣನ ಥರ ಕಾಣಿಸ್ತೀರಾ, ನಮ್ಮ ಅಣ್ಣ ನಾಪಕಕ್ಕೆ ಬಂದರು ಅಥವಾ ಅವ್ರ ಸ್ನೇಹಿತರುಗಳ ನಾಪಕಕ್ಕೆ ಬಂದರು ಅನ್ನೋದು ತುಂಬ ಖುಷಿ ಆಗುತ್ತೆ. ಯಾಕಂದರೆ ರಿಯಲ್ ಲೈಫ್ ಕ್ಯಾರೆಕ್ಟರ್ಸ್ಗೆ ಅವ್ರು ರಿಲೇಟ್ ಮಾಡ್ಕೊಳ್ಳೋದು ನನಗೆ ಒಂದು ಆ್ಯಸ್ ಎ ಕಲಾವಿದರಾಗಿ ದೊಡ್ಡ ಸಕ್ಸಸ್ ಅನಿಸುತ್ತೆ. ಓವರಾಲ್ ಎಲ್ಲರೂ ಯಾವುದೇ ವರ್ಗ ಆಗಲಿ, ಯಾವುದೇ ಟೇಸ್ಟ್ ಆಗಲಿ, ಯಾವುದೋ ಒಂದಕ್ಕೆ ಅವರು ಟೇಕ್ ಅವೇ ಪಾಯಿಂಟ್ ಇದೆ, ಅದನ್ನು ನೋಡಿ ತುಂಬ ಖುಷಿ ಪಡ್ತಾ ಇದ್ದಾರೆ, ಎಮೋಷ್ನಲ್ ಆಗ್ತಾ ಇದ್ದಾರೆ. ಸಾಕಷ್ಟು ಜನ ಅಳ್ತಾ ಇದ್ದಾರೆ ಆಚೆ ಬಂದು ಎಮೋಷ್ನಲ್ ಆಗಿ. ಅದೆಲ್ಲ ನೋಡಿ ತುಂಬ ಖುಷಿ ಆಗುತ್ತೆ. ಸರ್ ಹಿಂಗೆ ಹಿಂಗೆ ಅನಿಸ್ತಿದೆ ಈ ಥರ ವೀಕ್ ಡೇಸ್ನಲ್ಲೂ ಜನ ಬರ್ತಾ ಇರೋದು ಮತ್ತು ಸಿನಿಮಾ ಪಿಕಪ್ ಆಗ್ತಾ ಇರೋದು ನೋಡಿದಾಗೆಲ್ಲ ಭಾಳ ಖುಷಿಯಾಗುತ್ತೆ. ಏನಂದರೆ ನಾವು ಯಾವಾಗಲೂ ಅಂದ್ಕೊಳ್ಳೋದು ಮತ್ತು ವರ್ಕ್ ಮಾಡೋದೇನೆಂದರೆ ನಮ್ಮ ಮೇಲೆ ನಂಬಿಕೆ ಇಟ್ಟು ಯಾರೋ 200 ರೂಪಾಯಿ ಕೊಟ್ಟು ಅಥವಾ 300 ರೂಪಾಯಿ ಕೊಟ್ಟು ಚಿತ್ರಮಂದಿರಕ್ಕೆ ಬಂದವರು ವಾಪಸ್ಸು ಆ ನಂಬಿಕೆನ ಇಟ್ಕೊಂಡು ಓಕೆ ನಂಬಿಕೆ ಉಳಿಸ್ಕೊಂಡ್ರಪ್ಪ ಅಂತ ಅಂದ್ಕೊಂಡು ಹೋಗಬೇಕು. ಆ ನಿಟ್ಟಿನಲ್ಲಿ ನಾವು ಯಾವಾಗಲೂ ಕೆಲಸ ಮಾಡಿ ಟ್ರೈ ಮಾಡ್ತೀವಿ. ಸೊ ನಮ್ಮ ಸಿನಿಮಾ ಮರ್ಯಾದೆ ಪ್ರಶ್ನೆ ಆ ಥರ ನಮ್ಮ ಮರ್ಯಾದೆ ಉಳಿಸಿದೆ. ಸೊ ಬಂದರಲ್ಲ ಇವ್ರು ಹೇಳ್ದಂಗೆ, ರಾಕೇಶ್ ಹೇಳ್ದಂಗೆ ತುಂಬ ಎಮೋಷನಲ್ ಆಗ್ತಾ ಇದ್ದಾರೆ. ಅವ್ರಿಗೆ ನಮ್ಮ ಬದುಕನ್ನು ನೋಡಿದಷ್ಟೇ ಖುಷಿ ಆಗ್ತಾರೆ. ಮತ್ತು ನಮ್ಮ ಇಡೀ ಜೀವನ ತೋರಿಸಿದ್ದೀರಾ ನೀವು ಅಂತ ಹೇಳ್ತಾ ಇದ್ದಾರೆ. ಬೇಸಿಕಲಿ ಫ್ಯಾಮಿಲಿ ಎಲ್ಲ ಕೂತು ಮನೆ ಮಂದಿ ಎಲ್ಲ ಮಕ್ಕಳ ಜೊತೆ ಬಂದು ಆರಾಮಾಗಿ ಕೂತು ಒಂದು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದಾದಂಥ ಒಂದು ಸಿನಿಮಾ ಮರ್ಯಾದೆ ಪ್ರಶ್ನೆ. ಸೊ ಎಲ್ಲರೂ ಬನ್ನಿ ಅಂತ ಅಂದರೆ ಇನ್ನೂ ಹೆಚ್ಚು ಜನ ಬಂದರೆ ಇನ್ನೂ ಹೆಚ್ಚು ಖುಷಿ ಆಗುತ್ತೆ ನಮಗೆ. ಈಗ ಪಿಕಪ್ ಆಗ್ತಿರೋದು ಭಾಳ ಖುಷಿ ಕೊಟ್ಟಿದೆ. ಸೊ ಇದು ಇನ್ನೂ ಹೀಗೆ ಹೋಗಿ ಇನ್ನೂ ಜಾಸ್ತಿ ಜನ ಬಂದು ನಮ್ಮದು ಜಾಸ್ತಿ ಶೋಸ್ ಓಪನ್ ಆಗಿ ಜನ ಎಲ್ಲ ಆ್ಯಕ್ಚುಲಿ ನಾವೇನು ಪ್ರಯತ್ನ ಪಟ್ಟಿದ್ದೀವಿ ಆ ಪ್ರಯತ್ನ ನೋಡಿ ಮೆಚ್ಚಿದ್ರೆ ನಮ್ಗೆ ಖುಷಿ ಆಗುತ್ತೆ. ಫ್ರೈಡೆಯಿಂದ ಪಿಕಪ್ ಆಗ್ತಾ ಇದೆ, ವೀಕ್ ಡೇ ಆಗಿ ಇನ್ನೂ ಚೆನ್ನಾಗಿ ಪಿಕಪ್ ಆಗ್ತಾ ಇರೋದು ತುಂಬ ಖುಷಿ ಇದೆ. ಸೊ ಇಡೀ ಟೀಮ್ಗೆ ಕಂಗ್ರ್ಯಾಚುಲೇಟ್. ನಿಮಗೆ ಮರ್ಯಾದೆ ಪ್ರಶ್ನೆಯಲ್ಲಿ ಎಲ್ಲಾದರೂ ನಿಮ್ಮ ರಿಯಲ್ ಲೈಫ್ ಇನ್ಸಿಡೆಂಟ್ಸ್ ಎಲ್ಲಾದರೂ ನೆನಪಾಯ್ತಾ? ತುಂಬ ಜನ ನನಗೆ ಆ ಥರ ತುಂಬ ಜನ ಸ್ನೇಹಿತರಿದ್ದಾರೆ. ಎಲ್ಲ ವರ್ಗದವರು ಇದ್ದಾರೆ. ಡ್ರೈವರ್ಸ್ ಆಗ್ಬೋದು, ಡೆಲಿವರಿ ಬಾಯ್ಸ್ ಆಗ್ಬೋದು, ಮತ್ತು ಈ ಥರ ಅಪ್ಕಮಿಂಗ್ ಪೊಲಿಟಿಷಿಯನ್ಸ್ ಆಗ್ಬೋದು, ತುಂಬ ಜನ ಇದ್ದಾರೆ. ಕತೆ ಕೇಳಿದಾಗಲೇ ಅಥವಾ ನಾನು ಆ ಪಾತ್ರ ಮಾಡಿದಾಗಲೇ ಎಷ್ಟೊಂದು ಜನನ ಕ್ಯಾರಿ ಮಾಡಿದ್ದೀನಿ. ನಾನು ತುಂಬ ಲಕ್ಷಾಂತರ ಜನರನ್ನು ನಾವೆಲ್ಲ ರೆಪ್ರೆಸೆಂಟ್ ಮಾಡಿದ್ದೀವಿ. ನಿಮ್ಮ ಬಿಗಿನಿಂಗ್ ಡೇಸಲ್ಲಿ ನಿಮ್ಮ ಮರ್ಯಾದೆ ಪ್ರಶ್ನೆ ಏನಾಗಿತ್ತು? ಬಿಗಿನಿಂಗ್ ಡೇಸಲ್ಲಿ ಚೇಂಜ್ ಆಗ್ತಾ ಹೋಗುತ್ತಲ್ವಾ. ಒಳ್ಳೆ ಸಿನಿಮಾಗೆ ಬಂದ ತಕ್ಷಣ ಸಿನಿಮಾ ಹಿಟ್ ಆಗಬೇಕು, ಒಳ್ಳೆ ಸಿನಿಮಾಗಳು ಮಾಡಬೇಕು, ಆ ಥರ ಶಿಫ್ಟ್ ಆಗ್ತಾ ಹೋಗುತ್ತೆ. ಇವಾಗ ನಮಗೆ ಈ ಸಿನಿಮಾಲಿ ವೀಕ್ ಡೇ ಆರ್ಗ್ಯಾನಿಕ್ ಆಗಿ ಕಲೆಕ್ಷನ್ ಆಗಲಿ ಅಂತ ನಾವು ಅನ್ಕೊತಾ ಇದ್ವಿ. ಏನು ಎಕ್ಸ್ಟ್ರಾ ಪುಷ್ ಮಾಡೋದು ಬೇಡ ಅಥವಾ ಎಕ್ಸ್ಟ್ರಾ ಏನು ಗಿಮಿಕ್ ಮಾಡೋದು ಬೇಡ ಅಂತ ಮೊದಲನೇ ದಿನದಿಂದ ಅನ್ಕೊತಾ ಇದ್ವಿ. ಇವಾಗಲೂ ಅಷ್ಟೇ ಬರೀ ಎಲ್ಲ ಕಡೆ ಪ್ರಮೋಷನ್ಸ್ ಮಾಡ್ತಾಯಿದ್ದೀವಿ. ಕಡಲೆಕಾಯಿ ಪರಿಷೆಗೆ ಹೋಗಿದ್ವಿ ನೆನ್ನೆ, ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಆ ಥರ ಗ್ರೌಂಡ್ ಲೆವೆಲಲ್ಲಿ ಇಳಿದು ಪ್ರಮೋಷನ್ ಮಾಡ್ತಾಯಿದ್ದೀವಿ. ಅದು ಚೆನ್ನಾಗಿ ರಿಸಲ್ಟ್ ಕೊಡ್ತಾ ಇದೆ. ಆರ್ಗ್ಯಾನಿಕ್ ಆಗಿ ಜನ ಬರ್ತಾ ಇದ್ದಾರೆ. ಥಿಯೇಟ್ರ್ಗಳಲ್ಲಿ ಕಲೆಕ್ಷನ್ ಡೇ 1ಇಂದ ಇವತ್ತವರೆಗೂ ಎವ್ರಿ ಡೇ ಇಂಪ್ರೂವ್ ಆಗ್ತಾ ಇದೆ. ಡೈಲಿ ಬೇಸಿಸಲ್ಲಿ ಶೋಸ್ಗಳು ಜಾಸ್ತಿ ಸಿಗೋಕ್ಕೆ ಸ್ಟಾರ್ಟ್ ಆಗಿದೆ ಸ್ಲೋಲಿ. ಸೊ ಸಿನಿಮಾ ಪ್ರಮೋಷನ್ ಅನ್ನೋದು ಸಿನಿಮಾ ರಿಲೀಸ್ ಆಗೋವರೆಗೂ ಇರುತ್ತೆ. ಬಟ್ ಸಿನಿಮಾ ರಿಲೀಸ್ ಆದಮೇಲೂ ಕೂಡ ನೀವು ಈ ಸಿನಿಮಾನ ಪ್ರಮೋಟ್ ಮಾಡ್ತೀರಾ. ಮುಂದಿನ ದಿನಗಳಲ್ಲಿ ಇನ್ನೂ ಏನೆಲ್ಲ ಪ್ಲಾನ್ಸ್ ಇದೆ? ಯಾಕಂದರೆ ಅದ್ಭುತವಾದಂಥ ರೆಸ್ಪಾನ್ಸ್ ಬಂದಿದೆ. ಇಲ್ಲ, ಆ್ಯಸ್ ಎ ಟೀಮ್ ಇದ್ದು ನಮ್ಮ ಡ್ಯೂಟಿ ಅದು. ನಾವು ಪ್ರಮೋಟ್ ಮಾಡಬೇಕು. ಆ್ಯಂಡ್ ನಮಗೆ ಬೇರೆ ಜನ ಬರ್ತಾ ಇಲ್ಲ ಅಥವಾ ಏನೂ ಆಗ್ತಾ ಇಲ್ಲ ಅನ್ನೋದಕ್ಕಿಂತ ನಮ್ಮ ಎಫರ್ಟ್ ನಾವೇನು ಹಾಕ್ತಾಯಿದ್ದೀವಿ, ನಮ್ಮ ಸಿನಿಮಾನ ನಾವು ಎಷ್ಟು ಪುಷ್ ಮಾಡ್ತಾಯಿದ್ದೀವಿ, ಎಲ್ಲೆಲ್ಲಿ ತಲುಪಿಸ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾಯಿದ್ದೀವಿ. ಸೊ ಕಂಪ್ಲೀಟ್ಲಿ ಫೋಕಸ್ ಅದ್ರ ಬಗ್ಗೆ ಇರೋದ್ರಿಂದ ಇನ್ನೂ ಪ್ರಮೋಷನ್ ಪ್ಲ್ಯಾನ್ಗಳು ತುಂಬ ಇದೆ. ಪ್ರಮೋಷನ್ ಮಾಡ್ತಾನೇ ಇದ್ದೀವಿ. ಶೋಸ್ ಇಂಪ್ರೂವ್ ಆಗ್ತಾ ಇದೆ. ಜನ ಬರೋಕ್ಕೆ ಶುರು ಮಾಡ್ತಾ ಇದ್ದಾರೆ. ಇನ್ನು ಸಿನಿಮಾ ನೋಡದೇ ಇರೋಂಥ ಆಡಿಯನ್ಸ್ ಏನು ಹೇಳ್ತೀರಾ? ಖಂಡಿತ ನಂಬಿಕೆ ಇಡಿ. ಇದೊಂದು ಸಲ ಇವ್ರು ಪೂರ್ಣ ಅವ್ರು ಹೇಳ್ದಂಗೆ ಇದೊಂದು ಸಲ ನಮ್ಮ ಮೇಲೆ ನಂಬಿಕೆ ಇಡಿ. ಖಂಡಿತ ನಂಬಿಕೆ ಮೋಸ ಆಗೋಲ್ಲ, ನಿಮ್ಮ ದುಡ್ಡು ಮೋಸ ಆಗೋಲ್ಲ. ಬೇಗ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಬನ್ನಿ, OTTಲಿ ಬರಲಿ ಅಂತ ಕಾಯಬೇಡಿ. ನೀವು ಬಂದು ಒಂದು ಶೋ ನೋಡೋದ್ರಿಂದ ನಮ್ಮ ಥರ ಸಾಕಷ್ಟು ಕಲಾವಿದರು ಈ ಥರ ಹೊಸ ತಂಡಗಳಿಗೆ ಒಂದು ಪ್ರೋತ್ಸಾಹ. ಕನ್ನಡ ಸಿನಿಮಾಗಳನ್ನ ಥಿಯೇಟ್ರಲ್ಲೇ ನೋಡಿ, ಉಳಿಸಿ, ಬೆಳೆಸಿ, ಹರಿಸಿ. ತುಂಬ ಒಳ್ಳೆ ಪ್ರಾಡಕ್ಟ್ ಮಾಡಿದಾಗ ಅಥವಾ ತುಂಬ ಒಳ್ಳೆ ಸಿನಿಮಾ ಮಾಡಿದ್ವಿ ಅಂತ ನಮಗೂ ಅನ್ನಿಸ್ದಾಗ ನಮ್ಮ ಬಗ್ಗೆ ನಮಗೊಂದು ಕಾನ್ಫಿಡೆನ್ಸ್ ಬಂದು ನಾವೆಲ್ಲ ಜೊತೆಲಿ ನಿಂತ್ಕೊಂಡು ಹೊಡೆದಾಡಬೇಕು ಅಂತ ಅನ್ನಿಸ್ದಾಗ ಅಂದರೆ ಇಡೀ ಸಿನಿಮಾ ಇರೋದು ಅದೇ ಒಂದು ಮರ್ಯಾದೆಗೋಸ್ಕರ ಹೊಡೆದಾಡ್ತಿರೋ ಸ್ಟ್ರಗಲ್ ಮಾಡ್ತಿರೋ 3 ಜನ ಯುವಕರು ಸಿನಿಮಾ ಅದು. ಸೊ ಆ ಥರ ಸಿನಿಮಾ ಮಾಡಿದಾಗ ನಾವು ಒಂಚೂರು ನಿಂತ್ಕೊಂಡು ಹೊಡೆದಾಡಿ ಜನಗಳಿಗೆ ಕನ್ವಿನ್ಸ್ ಮಾಡಿ ಬನ್ನಿ ಅಂತ ಹೇಳಿಲ್ಲ ಅಂದರೆ ಅಗೇನು ಮರ್ಯಾದೆ ಪ್ರಶ್ನೆ ಆಗ್ಬಿಡುತ್ತೆ. ಬಟ್ ಒಂದು ಖುಷಿ ಏನಂದರೆ ತುಂಬ ಒಂದು ಒಳ್ಳೆ ಪ್ರಾಡಕ್ಟ್ ಇದು. ಅಂದರೆ ತುಂಬ ಒಂದು ಒಳ್ಳೆ ಕತೆ, ಎಲ್ರಿಗೂ ಹತ್ತಿರ ಆಗುವಂಥ ಒಂದು ಸಿನಿಮಾ ಆಗಿರೋದ್ರಿಂದ ಈಗ ನಾಳೆನೂ ಕೂಡ ಮೈಸೂರಿಗೆ ಎಲ್ಲರೂ ವಿಸಿಟ್ ಮಾಡ್ತಾ ಇದ್ದಾವೆ. ಈ ಸಿನಿಮಾ ತುಂಬ ಗ್ರೌಂಡ್ ಲೆವೆಲಲ್ಲೇ ವರ್ಕ್ ಮಾಡಿರೋದು, ಆರ್ಗ್ಯಾನಿಕಾಗಿ ವರ್ಕ್ ಮಾಡಿದ್ದೀವಿ ಎಲ್ಲ ಹಂತದಲ್ಲೂ ಕೂಡ. ಸಿನಿಮಾ ನೀವು ನೋಡಿದಾಗಲೂ ಹಿಂಗೆ ನಿಮಗೆ ಎಲ್ಲೂ ಏನೂ ತುರುಕ್ದಂಗೆ ಅನ್ಸಲ್ವಲ್ಲ, ಹಾಗೆಯೇ ನಾವು ಮಾರ್ಕೆಟಿಂಗು ಕೂಡ ಎಲ್ಲೂ ಯಾವುದೇ ರೀತಿ ಗಿಮಿಕ್ ಏನೂ ಮಾಡಿಲ್ಲ. ಆರ್ಗ್ಯಾನಿಕ್ ಆಗೇ ವರ್ಕ್ ಮಾಡಬೇಕು ಅಂತಲೇ ಪ್ರಾಸೆಸ್ ಮಾಡೋದು. ಈಗ ನಾಳೆ ಕೂಡ ಮೈಸೂರಿಗೆ ಇಡೀ ಚಿತ್ರತಂಡ ಹೋಗ್ತಾ ಇದ್ದೀವಿ. ಸಂಜೆ 7 ಗಂಟೆ BTS ಶೋ ಇದೆ. ಅಲ್ಲಿ ಮೈಸೂರು ಗೆಳೆಯರ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿ ತಿರ್ಗಾ ಅಲ್ಲಿ ಇನ್ನೊಂದು ಲೆವೆಲ್ ಆಫ್ ಪುಷ್. ಯಾಕಂದರೆ ಸಿನಿಮಾ ಅಲ್ಲೂ ಚೆನ್ನಾಗಿ ಹೋಗ್ತಾ ಇದೆ. ಸೊ ಹಾಗೆ ಎಲ್ಲೆಲ್ಲಿ ಹೋಗೋಕ್ಕೆ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ಹೋಗಿ ತಿರ್ಗಾ ಜನಗಳ ಜೊತೆ ಮಿಂಗಲ್ ಆಗಿ ನಾವೆಲ್ಲ ಬೇಸಿಕಲಿ ಥಿಯೇಟ್ರಿಂದ ಬಂದಿರೋರಾಗಿರೋದ್ರಿಂದ ನಮಗೆ ಜನಗಳ ರಿಯಾಕ್ಷನ್ ಹತ್ತಿರದಿಂದ ನೋಡೋ ಅಭ್ಯಾಸ, ಆಸೆ. ಆಮೇಲೆ ಇಷ್ಟು ಒಳ್ಳೆ ಸಿನಿಮಾ ಮಾಡಿದಾಗ ಹತ್ರಕ್ಕೆ ಹೋಗಿ ಅವ್ರ ರಿಯಾಕ್ಷನ್ ತೊಗೊಳ್ಳೋದು ನಮಗೂ ಕೂಡ ನಮ್ಮ ಬದ್ಧತೆ ಕೂಡ ಆಗುತ್ತೆ.
ಸಾಕಾಣದಿಂದ ಇನ್ನೂ ಥಿಯೇಟರ್ ವಿಸಿಟ್ ಎಲ್ಲ ಮಾಡ್ತಾ ಇದ್ದೀವಿ. ಇನ್ನೂ ಹೆಚ್ಚಿನ ಜನ ಬಂದು ಇನ್ನೂ ಹೆಚ್ಚಿನ ಜನ ಸಿನಿಮಾ ನೋಡಿ ಒಪಿನಿಯನ್ನ ಟ್ಯಾಗ್ ಮಾಡಿ ಪೋಸ್ಟ್ ಮಾಡೋದು ನಮ್ಗೆ ಇನ್ನೂ ಖುಷಿ ಆಗುತ್ತೆ. ಇವರು ಮಹೇಶ್ ಜಪಾನ್ ಅಂತ ಪಾತ್ರ ಮಾಡಿದ್ದಾರೆ. ಥ್ಯಾಂಕ್ ಯು. ಹೇಳಿ ನಿಮ್ಮ ಒಪಿನಿಯನ್ ಹೇಳಿ ಮಹೇಶ್. ನಿಜವಾಗ್ಲೂ ಸಿನಿಮಾ ಕಂಪ್ಲೀಟ್ ಆಗೋದೇ ಜನ ನೋಡಿದಾಗ ಆ್ಯಕ್ಚುಲಿ ಅದು. ಆಮೇಲೆ ನಾವು ಏನು ಅಂದ್ಕೊಂಡಿದ್ವಿ, ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ, ನಾವೇನೋ ಹೇಳಬೇಕು ಅಂದ್ಕೊಂಡಿದ್ದನ್ನು ಜನ ನೋಡಿ ಬಂದು ನಮ್ಗೆ ಅದನ್ನು ವಾಪಸ್ ಇದಲ್ವಾ ನೀವು ಅಂದ್ಕೊಂಡಿದ್ದು, ಅದು ನಮ್ಗೆ ಇಷ್ಟ ಆಯಿತು ಅಂತ ಹೇಳೋ ಭಾಗಗಳು ತುಂಬ ಖುಷಿಯಾಗುತ್ತೆ. ಈ ಸಿನಿಮಾದಲ್ಲಿ ಶುರು ಆದಾಗಿಂದ ರಿಲೀಸ್ ಆದಾಗಿಂದ ಅದು ಆಗ್ತಾಯಿದೆ. ಯಾವುದೋ ಒಬ್ಬ ಹೀರೋಯಿನ್ಗೆ ಕನೆಕ್ಟ್ ಆಗುತ್ತೆ ಯೂಶ್ವಲಿ ಎಲ್ಲ ಸಿನಿಮಾಗಳು. ಬಟ್ ಇದರಲ್ಲಿ ನೋಡಿದವರೆಲ್ಲರೂ ಎಲ್ಲ ಪಾತ್ರಗಳ ಜೊತೆ ಕನೆಕ್ಟ್ ಆಗ್ತಾ ಇದ್ದಾರೆ. ಅದು ನಮ್ಗೆಲ್ರಿಗೂ ಖುಷಿ ಕೊಡ್ತಾಯಿದೆ, ಇಡೀ ಟೀಮ್ಗೆ ಅದು ಖುಷಿ ಕೊಡ್ತಾಯಿದೆ. ಸೊ ಇಷ್ಟು ಚೆನ್ನಾಗಿರೋ ಸಿನಿಮಾ ಇನ್ನೂ ಹೆಚ್ಚು ಜನಕ್ಕೆ ತಲುಪಬೇಕು, ಎಲ್ಲರೂ ನೋಡಬೇಕು ಅನ್ನೋದು ನಮ್ಮ ಆಸೆ. ಅವಾಗೆ ಸಿನಿಮಾ ಇನ್ನೂ ಜಾಸ್ತಿ ಕಂಪ್ಲೀಟ್ ಆಯಿತು, ಇನ್ನೂ ಜಾಸ್ತಿ ಗಟ್ಟಿ ಆಯಿತು ಅಂತ ಅನ್ಸೋದು ನನ್ನ ಎಕ್ಸ್ಪೀರಿಯನ್ಸ್. ದಯವಿಟ್ಟು ಎಲ್ಲರೂ ಸಿನಿಮಾ ಬಿಡಲ್ಲ, ಮರ್ಯಾದೆ ಪ್ರಶ್ನೆ. ನೀವು ಕೂಡ ಸಿನಿಮಾ ನೋಡಿದ್ರೆ ನಿಮ್ಮ ಒಪಿನಿಯನ್ ಸೇರಿಸಿ ನೀವು ಹಾಕಿ ಜನಗಳು ತಲುಪಿಸೋರು ಇನ್ನೂ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.